ಒಡೆಯಕ್ಕೆ ಬಂದ್ಬಿಡ್ತಿರಲ್ಲೋ ಬಫೆಟ್ ಅಂದ ತಕ್ಷಣ ಗೊತ್ತಲ್ಲ ಅನ್ಲಿಮಿಟೆಡ್ ಇರುತ್ತೆ ಅದು ಸವಿಯನ ಅಂತಾನೆ. 10 ಜನ ಬಂದ್ರೆ ಲೈಕ್ 9 ಜನ ಬಿಲ್ ಮಾತ್ರ ಪೇ ಮಾಡ್ಬೇಕಂತೆ. 3 ಜನ ಬಂದ್ರೆ 4 ಜನಕ್ಕೆ ಫ್ರೀ. ಏನಿದು ಅಲ್ಲ ಮಾನ ಮರ್ಯಾದೆ ಅನ್ನೋದೇನಾರ ಇದೆಯಾ ನಿಮಗೆ? ಬಿಟ್ಟು ತಿಂತಿದ್ದೀರಲ್ಲ ಇಷ್ಟು ಐಟಮ್ ಮುಂದೆ ಇಟ್ಬಿಟ್ಟು ನೀನ್ ತಿನ್ಬೇಡ ಅಂದ್ರೆ ಹೆಂಗಿರುತ್ತೆ ಹೇಳಿ? ಹಲೋ ಅಂತ ಶಿಷ್ಯರು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಜಾಗಕ್ಕೆ ಬರೋದಕ್ಕೆ ಮೇನ್ ರೀಸನ್ ಬಂದು ಒಬ್ಬ ಇದಾನೆ ಎಡಿಟಿಂಗ್ ಮಾಡಿ ಫುಲ್ ಬ್ರೋ ಎಲ್ಲಾರ ಹೋಗೋಣ ಅಂತ ಟೀಮ್ ಬಾಯ್ಸ್ ಎಲ್ಲ ಹೇಳಿದ್ರು. ಸರಿ ಅದಕ್ಕೆ ಅಂತ ಹೋಗೋ ಪ್ಲಾನ್ ಮಾಡ್ತಿದ್ವಿ. ಅದ್ರಲ್ಲಿ ಒಂದು ಹುಡುಗ ಎಲ್ಲಿ ಅವನು ಒಡೆಯಕ್ಕೆ ಬಂದ್ಬಿಡ್ತಿರಲ್ಲೋ ಇವನ್ನ ನೋಡ್ಕೊಳ್ಳಿ. ಎಲ್ಲಿ ಕರ್ಕೊ ಬಂದಿದ್ಯಾ? ಎಲ್ಲಿ ಅಂದ್ರೆ ಏನು ಹೊಸ ಜಾಗನಾ? ಹೊಸ ಜಾಗ ಅಂತ ಕರ್ಕೊ ಬಂದ. 50 ರೂಪಾಯಿಗೆ ಹಾಕ್ ಮಾಡು ಅಂದ್ರೆ 500 ರೂಪಾಯಿಗೆ ಹಾಕ್ ಮಾಡ್ತಾನೆ. ಇಲ್ಲಿ ಬಫೆಟ್ ಅಂತ ಹೇಳ್ದ, ಅದಕ್ಕೆ ನಮ್ ಬಾಯ್ಸ್ ಎಲ್ಲ ತಗೊಂಡು ಇಲ್ಲಿ ಬಂದ್ಬಿಟ್ಟಿದೀವಿ. ಸೊ ಬಫೆಟ್ ಅಂದ ತಕ್ಷಣ ಗೊತ್ತಲ್ಲ ಅನ್ಲಿಮಿಟೆಡ್ ಇರುತ್ತೆ ಅದು ಸವಿಯನ ಅಂತಾನೆ. ಫುಲ್ ಕಂಪ್ಲೀಟ್ ಆಗಿ ಒಂದು 6 ಜನ ಬಂದಿದ್ದೀವಿ. ಬಫೆಟ್ ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡೋಣ. ಏನೇನ್ ಸಿಗುತ್ತೆ ಮಚ್ಚಾ? ವೆಜ್ ಬೇಕಾ? ವೆಜ್ ಐತೆ. ನಾನ್ ವೆಜ್ ಬೇಕಾ? ನಾನ್ ವೆಜ್ ಐತೆ. ಮಕ್ಳಿಗೆ ಎಲ್ಲಾನು ಐತೆ ಬನ್ರಿ. ಮಕ್ಳಿಗೈತೆ ನಮಗೈತಾ? ನಮಗೂ ಐತೆ ಬನ್ನಿ. ಆಯ್ತಾ? ಎಲ್ರಿಗೂ ಐತೆ. ಬಫೆಟ್ ಅನ್ಲಿಮಿಟೆಡ್ ಬಫೆಟ್ ಆರಾಮಾಗಿ ತಿನ್ಬೋದು. ಅಡ್ರೆಸ್ ಎಲ್ಲಿ ಬರುತ್ತೆ? ಕಲ್ಯಾಣ ನಗರ. ಓಕೆ, ಇವ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಏನಾರ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಮನೇಲಿ ಏನಾರ ಆದ್ರೆ ಇವನು ನಿಮಗೆ ಏನಂತ ಹೇಳೋದು ಸೊಲ್ಯೂಷನ್ ಕೊಡ್ತಾನೆ. 24/7. ಫೈನ್, ಓಕೆ. ಈಗ ಹಂಗೆ ಒಳಗಡೆ ಹೋಗೋಣ. ಮಚ್ಚಾ ಇಲ್ಲಿ ರೇಟ್ ಎಲ್ಲ ಎಷ್ಟು ಮಚ್ಚಾ? ಇಲ್ಲ ಬ್ರೋ, ಪ್ಲೇಸ್ ನೋಡಿದೀನಿ ಚೆನ್ನಾಗಿತ್ತು. ಅದ್ರಲ್ಲಿ ಬೇರೆ ಲಾವಾ ಸ್ಟೋನ್ ಅಂತೆ, ನೋಡೋಣ ಹೆಂಗ್ ಮಾಡ್ತಾರೋ. ಮಚ್ಚಾ ಹಂಗೆ ನೀನು ಪೇ ಮಾಡಿಬಿಡು. ಟೀಮಲ್ಲಿ ಇವ್ರನ್ನೆಲ್ಲ ಎತ್ತಾಕೋ ಬಂದಿದ್ದೀನೋ. ಗ್ರೂಪ್ ಆಫ್ 4 ಅಂತ ಅವ್ರೆ. 10 ಜನ ಬಂದ್ರೆ ಲೈಕ್ 9 ಜನ ಬಿಲ್ ಮಾತ್ರ ಪೇ ಮಾಡ್ಬೇಕಂತೆ. 3 ಜನ ಬಂದ್ರೆ 4 ಜನಕ್ಕೆ ಫ್ರೀ. ಮಚ್ಚಾ ನಾವು 6 ಜನ ಬಂದಿದ್ದೀವಲ್ಲ, ಅದ್ರಲ್ಲಿ ಫ್ರೀ ನಾನು ತಿಂತೀನಿ. ಮತ್ತೆ ನಾವು ಪೇ ಮಾಡ್ಬೇಕಾ ನೀನು ಪೇ ಮಾಡೋದ? ನೀವು ನಾವೆಲ್ಲ ಪೇ ಮಾಡಲ್ಲ, ಕರ್ಕೊ ಬಂದಿದ್ದು ನೀನು. ಹಾಯ್, ನಮಸ್ತೆ. ನಮಸ್ತೆ. ಇದು ಬಂದ್ಬಿಟ್ಟು ಆಕ್ಚುಲಿ ನಮ್ದು ಒರಿಜಿನಲ್ ಲಾವಾ ಸ್ಟೋನ್. ನಿಮ್ಗೆ ಏನು ಸ್ಟಾರ್ಟರ್ ಸರ್ವ್ ಆಗುತ್ತೆ ಟೇಬಲ್ ಮೇಲೆ, ಅದು ಬಂದ್ಬಿಟ್ಟು ಲಾವಾ ಸ್ಟೋನ್ ಒಳಗಡೆ ನಮ್ದು ಸಪ್ರೇಟ್ ಕೌಂಟರ್ ಇದೆ. ಇದು ಬಂದ್ಬಿಟ್ಟು 80% ಲಾವಾ ಸ್ಟೋನ್ ಮೇಲೆ ಕುಕ್ ಆಗ್ಬಿಟ್ಟು ಆಫ್ಟರ್ ದೆನ್ ನಿಮಗೆ ಟೇಬಲ್ ಮೇಲೆ ಗ್ರಿಲ್ ಹಾಕ್ಬಿಟ್ಟು ಇದೆಯಲ್ಲ ಲಾವಾ ಸ್ಟೋನ್ ಮೇಲ್ಗಡೆ ಹಾಕ್ಬಿಟ್ಟು ಇನ್ನು 20% ಏನಿದೆ ಟೇಬಲ್ ಮೇಲೆ ನಿಮಗೆ ಕುಕ್ ಆಗುತ್ತೆ ಸರ್. ಅದೇ ಅಂದ ಲೈಕ್ ಒಬ್ರು ಒಂದು ಜಾಗ ನೋಡಿದ್ದೀನಿ ಸರ್, ಬನ್ನಿ ಹೋಗೋಣ ಅಂತ. ಎಕ್ಸ್ಪೆಕ್ಟ್ ಮಾಡಿಲ್ಲ. ಇದು ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಇರೋದು ಸರ್ ರೆಸ್ಟೋರೆಂಟ್. ಇಂಡಿಯಾಸ್ ಫಸ್ಟ್ ಲಾವಾ ಸ್ಟೋನ್ ರೆಸ್ಟೋರೆಂಟ್. ಹೈದರಾಬಾದ್ ಅಲ್ಲಿ ಬಿಟ್ಟರೆ ನಮ್ಮ ಬೆಂಗಳೂರಲ್ಲಿ ಇಲ್ಲೇ ಇರೋದು. ಹೈದರಾಬಾದ್ ಬಿಟ್ರೆ ಬೆಂಗಳೂರಲ್ಲಿ ನಮ್ದು ಇದೇ ಇರೋದು ಫಸ್ಟ್ ಟೈಮ್. ಬನ್ನಿ ಹಂಗೆ ಎಲ್ಲ ಐಟಮ್ಸ್ ನೋಡೋಣ. ಫಸ್ಟ್ ಹೋಗಿ ಡೆಸರ್ಟ್ ಲೈವ್ ಆಗಿ ಬ್ರೌನಿ ಎಲ್ಲ ಮಾಡ್ತಾರೆ. ಲಾವಾ ಸ್ಟೋನ್ ಅಲ್ಲೇ ಮಾಡ್ತಾರೆ. ಅಜ್ಮೀರಿ ಕಲ್ಕಂಡು. ನಿನ್ ಮಚ್ಚ ಬಟರ್ ಸ್ಕಾಚ್ ಕೇಕ್. ಮಚ್ಚ ನಮ್ಮಮ್ಮ ಏನಂದ್ರು ಗೊತ್ತಾ, ಯಾವುದೇ ವಿಷಯ ಶುರು ಮಾಡೋಕ್ಕಿಂತ ಮುಂಚೆ ಸ್ವೀಟ್ ಶುರು ಮಾಡ್ಬೇಕಂತೆ. ಇದರಲ್ಲೇ ಬಿದ್ದಾಗ್ಬಿಟ್ಟೆ ಮಚ್ಚ. ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್. ಆದರೆ ಒಂದು ಬಿಲ್ ಪೇ ಮಾಡಿಬಿಡು. ಬಿಲ್ ಪೇ ಓಕೆನಾ? ಚೆನ್ನಾಗೈತೆ. ಇನ್ನ ಡೆಸರ್ಟ್ ಅಂತ ಜೋಡಿಸ್ತವ್ರೆ. ಬೇಗ ಕರ್ಕೊ ಬಂದ್ಬಿಟ್ಟ ಅವನು. ಬೇಗನೆ ಬಂದಿದ್ದೀವಿ. ಇನ್ನ ಆಲ್ಮೋಸ್ಟ್ ಸ್ವಲ್ಪ ಐಟಮ್ಸ್ ಬೊಫೆಯಲ್ಲಿ ಫಿಲ್ ಆಗ್ತಾ ಇದೆ. ಮಾಡೋಣ. ಆಲ್ಮೋಸ್ಟ್ ಇಲ್ಲಿ ಮಾಕ್ಟೈಲ್ ರೆಡಿ ಮಾಡಿ ಇಕ್ಕವ್ರೆ. ಏನ್ರೋ ಇವರು ಕೆಲಸ ಸೇರ್ಕೊಂಡ್ಬಿಟ್ರೆ ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಬಿಟ್ಟವ್ರೆ. ಅಲ್ಲ ಗುರು, ನಿಮಗೆ ಕರ್ಕೊ ಬಂದಿದ್ಯ ಅಂತಕ್ಕೆ ನಮ್ಗೆ ನಂಬಿಕೆ ಇಲ್ಲ ದೊರೆ, ನಿಮ್ ಬಿಲ್ ಕಟ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊದಲೇ ಕಟ್ತಾನೆ ಬೈ. ನನಗೆ ಅದೇ ಹೇಳ್ಬಿಡ್ಬೇಕು, ಕರ್ಕೊ ಬಂದಿದ್ದು ನೋಡ್ತಾ ಇದ್ರೆ ಅನಿಸ್ತಾ ಇಲ್ಲ. ಅನಿಸ್ತಿಲ್ಲ. ಅದಕ್ಕಂತ ಮೊದಲೇ ಐಸ್ ಕ್ರೀಮ್ ಮಾಡ್ಬಿಟ್ರೆ ಫ್ರೀಯಾಗಿ ಊಟ.
ಸಿಎಂ ಸ್ವಲ್ಪ ಜೂಮ್ ಹಾಕಿ ಇಲ್ಲಿ ಐತಾ ಅಂತ ಫಸ್ಟ್ ನೋಡ್ಕೊಂತೀನಿ ನಾನು. ಏನ ಏ ಬಿಡು ಬಿಡು ಬಿಡು. ನಿಮ್ಗೆ ಏನ್ ಬೇಕಾದ್ರೆ ನಾವು ಕೊಡ್ತೀವಿ. ಮೊದಲು ಕಾಸು ಆಮೇಲೆ ಕೊಡ್ತೀವಿ ನಾವು ಏನ್ ಬೇಕಾದ್ರೆ ಪೇ ಅಂಡ್ ಟೇಕ್. ಪೇ ಅಂಡ್ ಪಾರ್ಕಿಂಗ್ ತರ ಅಂತ ನೋಡಿ. ಪೇ ಅಂಡ್ ಟೇಕ್. ಸರಿ ತೆಗೀರಿ ನೋಡ್ಕೊಂತೀನಿ. ತುಂಬಾ ಐಟಮ್ಸ್ ಇದೆ. ಸರಿ ಒಂದು ತೆಗಿದೆ. ಸಿಎಂ ಜೂಮ್ ಹಾಕು. ವಾವ್ ಮಚ್ಚ ಫ್ಲೇವರ್ಸ್ ಎಲ್ಲ ಇದ್ ನೋಡು ತುಂಬಾ. ಆದ್ರೆ ಒಂದು ಈ ಗಾಡಿ ನೋಡಿದ ತಕ್ಷಣ ನನಗೆ ಒಂದು ನೆನಪಾಯ್ತು ಬ್ರೋ. ಆ ಒಂದು ಅಲೇ ನಾಸ್ಟಾಲಜಿಯಾ ಫೀಲು. ಆ ಪ್ಯಾಕೆಟ್ ಐಸ್ ₹2 ₹5 ಎಲ್ಲ ತಗೊಬರ್ತಿದ್ರು. ಆ ಐಸ್ ಗಾಡಿ ಇಕ್ಕವ್ರೆ ಅದಕ್ಕಿಂತ ಚೆನ್ನಾಗಿರುತ್ತೆ ನಿಮ್ಮ ಹತ್ರ. ಚೆನ್ನಾಗಿರುತ್ತೆ ಮಸ್ತಾಗಿ. ಏನೇನ್ ಫ್ಲೇವರ್ ಸಿಗುತ್ತೆ? ಸ್ಟ್ರಾಬೆರಿ, ವೆನಿಲಾ, ಈ 2 ಫ್ಲೇವರ್ ಇಟ್ಕೊಂಡು ಇವಾಗ ಮ್ಯಾನೇಜ್ ಮಾಡ್ತಾ ಇದ್ವಿ. ಫ್ಯೂಚರ್ ಎಲ್ಲ ಬರುತ್ತೆ. ಫ್ಯೂಚರ್ ಅಲ್ಲಿ ಬರುತ್ತೆ. ಒಳಗಡೆ ಒಂದು ಐಟಮ್ ಅಂತೂ ಇಲ್ಲ, ಆದ್ರೆ ಸ್ಟ್ರಾಬೆರಿ, ವೆನಿಲಾ ಎಲ್ಲ ಇರುತ್ತೆ. ಫ್ಯೂಚರಲ್ಲಿ ಒಂದು ಮಕ್ಳಿಗೆ ತಿನ್ಸೋಣ. ಯಾರು ಅವ್ರ ಮಕ್ಳಿಗೆ ಮಾತ್ರ ಇಲ್ಲ, ಅವ್ರ ಮಕ್ಳಿಗೂ ಬಿಲ್ ಪೇ ಮಾಡ್ತಾರೆ, ನಮಗೂ ಬಿಲ್ ಪೇ ಮಾಡ್ತಾರೆ. ಅಲ್ಲೇ ಮಾಡ್ಬಿಡ್ತಾನೆ. ಸರಿ ಓಕೆ, ನೀವು ಮಾಡ್ತಾ ಇರಿ ಮಚ್ಚ. ನಾವು ನೆಕ್ಸ್ಟ್ ಆಗಿ ಹೋಗೋಣ ಬಾ. ये है लावा स्टोन सिजलेस ब्राउनी। ಲಾವಾ ಸ್ಟೋನ್ सिजलेस ब्राउनी ओके हॉट करेंगे थोड़ा बटर से। ಹೆಂಗಿದೆ ಬ್ರೋ? ಸಾಕಾಗೈತೆ ಮಾತ್ರ ಅದು ನೋಡ್ತಾ ಮಾಡ್ತಿದ್ದಾಗ್ಲೇ ನನಗೆ ಟೆಂಪ್ ಆಗ್ತಿತ್ತು. ಇದ್ರ ಜೊತೆಗೆ ಐಸ್ ಕ್ರೀಮ್ ಹಾಕೋ ತಿಂದ್ರು, ವೆನಿಲಾ ಐಸ್ ಕ್ರೀಮು ಭಾರಿ ಆಗಿರುತ್ತೆ. ಲೈಕ್ ಜಾಮೂನ್ನ ಐಸ್ ಕ್ರೀಮ್ ಅಲ್ಲಿ ಹಾಕೊಂಡು ತಿಂತಾರೆ. ಬ್ರೌನಿನೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಆ ಸಿಸ್ಲಿಂಗ್ ಪ್ಯಾನಲ್ಲಿ ಇದು ಮಾಡ್ಕೊಡ್ತಾರೆ, ಸಿಸ್ಲಿಂಗ್ ಮಾಡ್ಕೊಡ್ತಾರೆ ಬ್ರೌನಿನ. ಬಟ್ ಇವ್ರು ಬಂದು ಆ ಲಾವಾ ಸ್ಟೋನಲ್ಲೇ ಮಾಡ್ಕೊಡ್ತಾರೆ. ಇವರ ಕಾನ್ಸೆಪ್ಟು ಅದೇ ಮೇನ್ ಅಲ್ವಾ. ಅದು ತುಂಬ ಭಾಳ ಇಷ್ಟ ಆಯಿತು ನನಗೆ. ಆ್ಯಂಡ್ ಇನ್ನೊಂದು ಇಲ್ಲಿ ಬಂದಿದ ತಕ್ಷಣ ಇವರ ಆ್ಯಂಬಿಯನ್ಸ್ ಜೊತೆಗೆ ಅಲ್ಲಿ ನೋಡ್ಬೋದು ಸ್ವೀಟ್ ಹೌಸ್ ಅಂತ ಒಂದು ಸೆಕ್ಷನ್ಗೆ ಬಿಟ್ಟವ್ರೆ. ಸಪ್ರೇಟ್ ಸ್ವೀಟ್ ಹೌಸ್ ಇರುತ್ತೆ. ಶೂರಾ ಅಂತ ಅಂದರೆ ಮಾಕ್ಟೈಲು ಇವೆಲ್ಲ ಅಲ್ಲಿ ಸಿಗುತ್ತೆ. ಲಾವಾ ಸ್ಟೋನ್ ಗ್ರಿಲ್ಲು. ಸೊ ಇಲ್ಲಿ ನಿಮಗೆ ಸ್ಪೆಷಲ್ ಆಗಿ ಏನು ಮಚ್ಚ, ಈ ಕಂಪ್ಲೀಟ್ ಲಾವಾ ಸ್ಟೋನ್ ಐಟಮ್ಸ್ ಎಲ್ಲ ಅಲ್ಲೇ ಎಲ್ಲ ಅಲ್ಲೇ ಇದೆ. ಎಲ್ಲ ಅಲ್ಲಿ ಮಾಡ್ತಾವ್ರೆ. ನಾನ್ ವೆಜಿಟೇರಿಯನ್ ಝೋನ್. ಸೊ ಇಲ್ಲಿ ನಿಮಗೆ ನಾನ್ ವೆಜ್ ಸ್ಟಾರ್ಟರ್ ಸಿಗುತ್ತೆ. ಆ್ಯಂಡ್ ಅದರ ಬ್ಯಾಕ್ ಸೈಡ್ ಬಂದು ವೆಜ್ ಸ್ಟಾರ್ಟರ್ ಇರುತ್ತೆ. ಆ್ಯಂಡ್ ಆ ಕಡೆ ಬಂದು ಕಿಡ್ಸ್ ಜಂಕ್ಷನು ಇದೆ. ಸೊ ಕಿಡ್ಸ್ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಆರಾಮಾಗಿ ಡ್ರಾಯಿಂಗ್ ಮಾಡೋಕೆ ಒಂದು ಜಾಗ ಐತೆ, ಆಟ ಆಡೋಕ್ಕೆ ಜಾಗ ಐತೆ. ಆ ಫುಡ್ನ ಟೇಸ್ಟ್ ಮಾಡೋದಕ್ಕೂ ಪಾಪ್ಕಾರ್ನು ಮತ್ತೆ ಪಾನಿಪುರಿ ಎಲ್ಲ ಮಕ್ಳಿಗೆ ಏನೇನು ಇಷ್ಟನೋ ಎಲ್ಲ ಅದು ಇದೆ. ಮಕ್ಳಿಗೆ ಮಾತ್ರ ಅಲ್ಲ ಮಚ್ಚ, ನಮಗೂ ಇಷ್ಟ. ನಮಗೂ ಇಷ್ಟನೇ. ಇಲ್ಲಿ ನಮ್ಮ ಹರಿಕೃಷ್ಣ ಅವರು ಇದ್ದಾರೆ. ಸೊ ಮಾರ್ಕೆಟಿಂಗ್ ಟೀಮ್ ಅಂಡ್ ಮ್ಯಾನೇಜರ್ ರೈಟ್? Yes. ಸೂಪರ್. Hi everyone. Ancient Stone Flames main concept is lava stone. We'll be cooking on lava stone and we'll be serving also on lava stone. 100+ types of 100+ varieties. items. Yeah. Okay. Total overall you'll be that you'll be getting lava stone starters and you'll be getting grill type starters. Okay. And we are serving like large number of starters and we have live music as well. ಹೇಳಿದೆ ಕಿಡ್ಸು ಲೈಕ್ ಕಿಡ್ಸ್ ಜಂಕ್ಷನ್ ಇದೆ ಅಂತ. ಆಮೇಲೆ ಒಂದೊಂದಕ್ಕೂ ಸೆಪ್ರೇಟ್ ಕೌಂಟರ್ ಅನ್ನೋದು ಇಕ್ಕವ್ರೆ. ಆ್ಯಂಡ್ ಅಲ್ಲಿ ಲೈವ್ ಮ್ಯೂಸಿಕ್ ಓಡ್ತಿರುತ್ತೆ. ಸೊ ವಿ ಕ್ಯಾನ್ ರಿಕ್ವೆಸ್ಟ್ ದೆಮ್ ಬೈ You can request any song. ಎನಿ ಸಾಂಗ್ ವಿ ಕ್ಯಾನ್ ರಿಕ್ವೆಸ್ಟ್. ಸೂಪರ್. ಸೊ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಆರಾಮಾಗಿ ರಿಕ್ವೆಸ್ಟ್ ಮಾಡಿ. ಆ್ಯಂಡ್ ಐ ಥಿಂಕ್ ಸೊ ವಿ ಹ್ಯಾವ್ ಲೈಕ್ ಸೆಪ್ರೇಟ್ ಜಂಕ್ಷನ್ ಫಾರ್ ಬರ್ಡೇ ಪಾರ್ಟಿ. Yeah, it's a celebration stage. Celebration stage. Yeah, Okay. where guests can, if have any birthday occasions or anniversaries, Yeah. they can celebrate. We have celebration chairs as well. It's big or small, we are here to celebrate it all. ಸೂಪರ್. ಆ ಕೋಟ್ ಚೆನ್ನಾಗಿದೆ. For vegetarians, the price will be like 899 plus taxes, and non-veg it will be like 999 plus taxes. Okay. So on weekends it will be chargeable more. Okay. So for weekdays it will be like separate charges, and weekends it is separate charges. Yes, yes. Okay, fine. So I think so for like 899 and 999 you will get 100+ items. Yeah. So ಅದರ ಡೀಟೇಲ್ಸ್ ಏನೇನಿದೆಯೋ ಆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. I think I have to share. It's like it's Chusky memories, childhood Chusky memories. Yeah. You can remember like our childhood memories. Exactly. So and Chuskis also are made inside only. So it's completely owned from the restaurant. Yeah, we are made. Super. Our recipes and masalas all are made. So And I we am don't- very excited to taste lava stone grill, those things. So definitely. ನಾವು ಬರೋಕ್ಕಿಂತ ಮುಂಚೆ ಅಲ್ಲಿ ನಮ್ಮ ಬಾಯ್ಸ್ ಏನೋ ಮಾಡ್ತಾವ್ರೆ, ಅದನ್ನ ನೋಡ್ಕೊ ಬಂದ್ಬಿಡೋಣ. ಥ್ಯಾಂಕ್ ಯು ಸರ್. Yeah. ಹೇಗಿದೆ ಬ್ರೌನಿ ಟೇಸ್ಟ್ ಮಾಡಿದ್ರಿ? ಸಕಲಾಗಿದೆ. ಪಾನಿಪುರಿ ಇದೆ, ಸ್ಯಾಂಡ್ವಿಚಸ್ ಇದೆ, ಪಾಸ್ತಾ ಇದೆ, ಅದರಲ್ಲೂ 2 ಟೈಪ್ ಇದೆ. ಆ್ಯಂಡ್ ಕಪ್ ಕೇಕ್ಸ್ ಎಲ್ಲ ಇದೆ ನೋಡಿ, ಒಂದ್ಸರಿ ಟ್ರೈ ಮಾಡಿ ನೀವು. ಇನ್ನೊಂದು ಬ್ಯಾಕ್ ಸೈಡ್ ನೋಡಿದ್ರೆ ಪ್ಲೇ ಏರಿಯಾ ಇದೆ. ಆಲ್ರೆಡಿ ಮಗು ಆಡ್ತಿದೆ. ಹಾಯ್, ಇಲ್ಲಿ ನೋಡಿ ಹಾಗೆ ಕ್ರೇನ್ಸ್ ಎಲ್ಲ ಇದೆ ನೋಡಿ, ಡ್ರಾಯಿಂಗ್ ಮಾಡೋಣ. ಬ್ರೋ ಅದು ಮಕ್ಳಿಗೆ ಇರೋದು, ನಿಮಗೆಲ್ಲ. ಫೋನ್ ಹಿಡ್ಕೊ. ಬನ್ನಿ ಅವ್ರು ಬರೋ ಅಷ್ಟರಲ್ಲಿ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಮಾಡ್ತಿದ್ದೀರಾ? ಓಯ್ 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 ಏಯ್
ಏನಿದು ಅಲ್ಲ, ಮಾನ ಮರ್ಯಾದೆ ಅನ್ನೋದೇನಾರ ಇದೆಯಾ ನಿಮಗೆ? ಬಿಟ್ಟು ತಿಂತಿದ್ದೀರಲ್ಲ ಮನೋಜ್, ನಿಮ್ಮನ್ನ ಕೇಳ್ತಿರೋದು. ಅಲ್ಲ ಮಚ್ಚ, ಅವ್ನು ಟೇಸ್ಟ್ ಮಾಡ್ತಾವ್ ನೋಡ, ಅವ್ನು ಕೇಳಿದ್ರೆ ಏನಾರ ಕೇಳ ಅವನಿಗೆ. ಏನ್ ಬೈ ನೀವು ಹಿಂಗ ಆಗ್ಬಿಡ್ರಿ, ಕರ್ಕೊ ಬಂದ ಏನ್ ಬೈ? ಇಲ್ಲ ನೀನ್ ಕರ್ಕೊಂಡ್ ಬಂದಿದ್ಯಾ ಗೊತ್ತು, ಇಷ್ಟು ಐಟಮ್ ಮುಂದೆ ಇಟ್ಬಿಟ್ಟು, ಅಲ್ಲ ಇಷ್ಟು ಐಟಮ್ ಮುಂದೆ ಇಟ್ಬಿಟ್ಟು ನೀನ್ ತಿನ್ಬೇಡ ಅಂದ್ರೆ ಹೆಂಗಿರುತ್ತೆ ಹೇಳಿ? ಅಲ್ಲ ತಪ್ಪು ಬೈ, ಹೋಗಿ ಬರ್ತೀನಿ ಎಲ್ಲಿ ಅಂತ. ನೀನ್ ನೋಡಿದ್ರೆ ಎಲ್ಲ ತಡ್ಸಿಕ್ಕೊಬಿಟ್ಟಿದ್ದೀರಾ. ಬೇಡ ಬ್ರೋ, ನೀವೆಲ್ಲ ಬರ್ತಾನೆ ಇರಿ, ನಾವು ತಿಂತಾನೆ ಇರ್ತೀವಿ. ಏಯ್ ತಪ್ಪು. ಬಾಮಚ್ಚ ಹಂಗೆ ಕೂತ್ಕೊಳ್ಳೋಣ. ಸೊ ನೋಡ್ತಿರ್ಬೋದು, ಬರೋಕ್ಕಿಂತ ಮುಂಚಾನೆ ನಮ್ಮ ಬಾಯ್ಸು ಬೈ ತುಂಬಾ ಕರೆನ ತೋರಿಸಿದ್ದೀರಾ ಬೈ. ಹೌದು, ಎಲ್ಲ ಜೋಡಿಸಿಕ್ ಬಿಟ್ಟಿದ್ದೀರಾ ನೋಡಿ. ತುಂಬಾ ಸ್ಪೆಷಲ್ ಅನ್ಸು, ಆದ್ರೂ ಒಂದ್ ಕಡೆ ನೋವು ಅನ್ಸ್ತು ಬ್ರೋ. ಒಂದು ತಂದೂರಿ ಲೆಗ್ ಪೀಸ್ ಐತೆ, ಅಂಡ್ ಸ್ಟಾರ್ಟರ್ಸ್ ಎಲ್ಲ ಇವೆಲ್ಲ ಬಂದು ನಿಮಗೆ ಸಪ್ರೇಟ್ ಅಲಾಕಾಟೆ ಸ್ಟಾರ್ಟರ್ ಥರನೂ ಅನ್ಕೋಬಹುದು. ಸೊ ಇದು ಬಂದು ಕಾರ್ನು, ಸೊ ಫ್ರೈಡ್ ಕಾರ್ನ್ ಅಂತ ಹೇಳ್ಬೋದು. ಆಮೇಲೆ ಇದು ಬಂದು ಮೇನ್ಲಿ ಪೊಟ್ಯಾಟೊ, ಸಾಸಿ ಪೊಟ್ಯಾಟೊ ಅಂತಾರೆ ಬ್ರೋ. ಆದ್ಮೇಲೆ ಒಂದು ಸಾಸ್ ಹಾಕ್ತಾರೆ, ಅದು ಸಕ್ಕದಾಗಿರುತ್ತೆ. ಸಖತ್ ಸ್ಪೈಸಿ. ಫಸ್ಟ್ ಬೈಟು ಲೈಟಾಗಿ ಆ ಸ್ಪೈಸಿನೆಸ್ಸು, ನಂತರ ಟ್ಯಾಂಗಿ ಫ್ಲೇವರು, ಆಮೇಲೆ ಟೆಂಡರಿ ಚಿಕನ್ ಮೀಟು ಸಖತ್ತಾಗೈತೆ. ಸೊ ಇವೆಲ್ಲ ಸ್ಟಾರ್ಟರ್ ಸಪ್ರೇಟ್ ಆದರೆ CM ಸ್ವಲ್ಪ ಈ ಕಡೆ ತೋರಿಸಿ ಹಂಗೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಮೇನ್ ಇವರ ಹೈಲೈಟ್. ಲಾವಾ ಸ್ಟೋನ್, ಆ ಕಲ್ಲಲ್ಲಿ ಬಂದು ನಿಮಗೆ ಆ ಸ್ಟಾರ್ಟರ್ ಅನ್ನೋದು ಸಿಸ್ಲ್ ಆಗ್ತಾ ಇರುತ್ತೆ. ಈ ಕಡೆ ನಾನ್ ವೆಜ್ ಮಚ್ಚ, ನಾನ್ ವೆಜ್ ಗ್ರಿಲ್ ಆಗಿರೋ ಗೋವಾ, ಗ್ರಿಲ್ಡ್ ಗೋವಾ ಇದೆ. ಓ, ಇಲ್ಲಿ ನೋಡಿದ್ರೆ ನೀವು ಗ್ರಿಲ್ಡ್ ಗೋವಾ ಇದೆ. ಓಕೆ. ಗೋವಾನ ನೀವು ಗ್ರಿಲ್ ಮಾಡಿರೋದು ಎಲ್ಲೂ ನೋಡಿರಲ್ಲ ಬ್ರೋ. ನಾವು ನಿಮಿಷ ತೋರಿಸಿ, ಇಲ್ಲಿ ನಾವು ಬೆಂಗಳೂರಲ್ಲಿ ಗೋವಾನ ಎಂದು ಗ್ರಿಲ್ ಮಾಡಬೇಕು. ಗೋವಾ ಎಷ್ಟು ಕ್ರಂಚ್ ಕಾಮಿಡಿ ಹೊಡಿತೆ ಅಂತ ಗೊತ್ತಿಲ್ಲಪ್ಪ. ಅದು ಗೋವಾ ಮಚ್ಚ, ಅದು ಗೋವಾ ಅಂದ್ರೆ ನಾನೇನು ನೋಡಿ, ಅಲ್ಲಿ ಗ್ರಿಲ್ ಆಗ್ತಿರೋ ಗೋವಾ ಇದೆ. ಓಕೆ. ಇನ್ನೊಂದು ಬಂದ್ಬಿಟ್ಟು ಮಶ್ರೂಮ್, ಅದು ನೋಡೋದಕ್ಕೆ ಚಿಕನ್ ತರ ಇದೆ. ಚಿಕನ್ ಅಲ್ಲ, ಆಕ್ಚುಲಿ ಮಶ್ರೂಮ್ ಅದು. ಇನ್ನೊಂದು ಬಂದು ಪನ್ನೀರು, ಪ್ರಾನ್ಸು, ಈ ಕಡೆ ಚಿಕನ್, ಈ ಕಡೆ ಬಂದು ಫಿಶು, ಶೀಖ್ ಕಬಾಬ್ ಅಂತಾರೆ. ಟ್ರೈ ಮಾಡಿದ್ರು ಶೀಖ್ ಕಬಾಬು. ಡಿಪ್ ಜೊತೆ ಟ್ರೈ ಮಾಡಿದೆ. ಇಟ್ಸ್ ಕ್ವೈಟ್ ನೈಸ್. ಹುಡುಗರು ಏನಿಲ್ಲ ಅಂತಂದ್ರು ಎಲ್ಲ ಎರಾಬ್ರಿ ತಗೊಬಂದ್ಬಿಟ್ಟವ್ರೆ. ನೆಕ್ಸ್ಟ್ ಬಂದು ಸಾಸಿ ಪೊಟ್ಯಾಟೊ ಇದೆಯಲ್ಲ, ಅದನ್ನ ಟ್ರೈ ಮಾಡೋಣ. ವಾಹ್ ಬೈ, ಅದನ್ನು ತಿನ್ ನೋಡಿ. ಈ ಕಡೆ ನೋಡಿ, ನಮ್ಮ ಪಾರ್ಟ್ನರ್ ನೋಡಿದ್ರೆ ಅವಾಗಲೇ ಖಾಲಿ ಮಾಡಿದೆ. ಅವನು ತೋರಿಸಿ ಹಂಗೆ ಖಾಲಿನೇ ಮಾಡಿಬಿಟ್ಟು ಅವನ್ನೆಲ್ಲ. ಇನ್ನೊಂದು ರೌಂಡ್ಗೋಸ್ಕರ ವೆಯ್ಟ್ ಮಾಡ್ತಾವನೆ. ಆ್ಯಂಡ್ ಇದ್ರ ಮಧ್ಯೆ ಬಂದು ಅಲ್ಲೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಇಲ್ಲಿನ ಸ್ಟಾಫ್ ಎಲ್ಲ ಸೇರಿ ಒಂದು ಸ್ಮಾಲ್ ಒಂದು ಡ್ಯಾನ್ಸ್ ಸೆಲೆಬ್ರೇಷನ್ ಮಾಡಿದ್ರು. ಆ ಕ್ಲಿಪ್ಪು ನೋಡಿರ್ತೀರಾ. ಒಂದು ರೀತಿ ಇಲ್ಲಿ ಬಂದರೆ ಎಂಟರ್ಟೈನ್ಮೆಂಟ್ಗೆ ಯಾವುದು ಕಡಿಮೆ ಇಲ್ಲ. ಏನು ಬ್ರೋ, ಫುಲ್ ಎಂಟರ್ಟೈನ್ ಮಾಡಿದಾರೆ ನಿಮ್ಮನ್ನು. ಇಲ್ಲಿ ಡೆಸರ್ಟ್ ಸೆಕ್ಷನ್ಗೆ ಹಂಗೆ ಜಂಪ್ ಆಗಿಬಿಡೋದು. ಇನ್ನು ನೋಡಿ, ಮೇನ್ ಕೋರ್ಸ್ ಇರ್ತಿಲ್ಲ ಮಚ್ಚ. ನಾವು ಇನ್ನು ಸ್ಟಾರ್ಟರ್ಸು ಡೆಸರ್ಟ್ಸ್ ಎಲ್ಲ ಇಷ್ಟು ಐಟಮ್ಸ್ ಸಿಕ್ಕವ್ರೆ. ನಾ ಮೇನ್ ಕೋರ್ಸ್ ಹೇಳಿದ್ರೆ ಏನಿರಬೇಕು, ಡೆಸರ್ಟ್ ಆಮೇಲೆ ತಿಂತೀನಿ. ಈಗ ನನಗೆ ಟೆಂಪ್ಟ್ ಆಗ್ತಿರೋದು ಬಂದು ಈ ಒಂದು ಸ್ಟಾರ್ಟರ್. ಈ ಲಾವಾ ಸ್ಟೋನಲ್ಲಿ ಕುಕ್ ಆಗಿದೆಯಲ್ಲ, ಹೌದು, ಅದರ ಫ್ಲೇವರ್ ಬರ್ತೈತೆ. ಆ ಸ್ಮೋಕಿ ಟೆಕ್ಸ್ಚರ್ ಸಖತ್ ಬಿಸಿ ಐತೆ. ಹೋಗ್ತಿರೋದು ಕಾಣಿಸಿರ್ಬೋದು. ಯಪ್ಪ ದೇವ್ರೆ, ಕೈ ಸುಟ್ಟೋಗುತ್ತೆ, ಅಷ್ಟು ಭಾರಿ ಬಿಸಿ ಆಗೈತೆ. ಅಯ್ಯೋ, ಮೇನ್ ಇವ್ರು ಹಾಕಿರೋ ಮಸಾಲೆ. ಹೌದು, ನೀವು ಇಷ್ಟೊತ್ತು ಹೇಳ್ತಾ ಇದ್ರೆ ಏನೋ ಅನ್ಕೊಂಡಿದ್ದೆ, ಇವಾಗ ತಗೊಂಬಂದು ತಿಂತಾ ಇದ್ದಾಗ ನಿಜ ಬಿಸಿ ಇದೆ. ಇದಕ್ಕೋಸ್ಕರ ಇಲ್ಲಿ ಬರ್ಬೋದು ನೀವು. ಮ್ಯಾಂಡೇಟ್ರಿ ಖಂಡಿತ ಬಂದು ಟ್ರೈ ಮಾಡಿ. ಸ್ವಲ್ಪ ಬೇಗ ಜೂಮ್ ಹಾಕ್ಬೋದು. CM ಅವರೇ ಸ್ವಲ್ಪ ಬೇಗ ಜೂಮ್ ಹಾಕಿದ್ರೆ ತಿನ್ಬೋದು. ಆಹಾ ಮಜಾ. ಇವೆಲ್ಲ ಕೇಕ್ ತಾನೆ, ಫಿಶು ಕೇಕ್ ಸಾಫ್ಟಾಗೈತೆ. ಆ ರಾ ಮಸಾಲೆ ಇದೆಯಲ್ಲ, ಅದರ ಫ್ಲೇವರ್ ಈಸಿಯಾಗಿ ಬರುತ್ತೆ ನಿಮಗೆ. ಅದು ಆ ಸ್ಪೈಸಸ್ ಮಸಾಲೆ ಮೇನ್ ಅಟ್ರ್ಯಾಕ್ಟ್ ಮಾಡುತ್ತೆ. ಪ್ರಾನ್ಸಿಗೆ ಒಂದು ಮಸಾಲೆ ಹಾಕವ್ರೆ, ಆ ಚಿಕನಿಗೆ ಒಂದು ಮಸಾಲೆ ಹಾಕವ್ರೆ, ಆ್ಯಂಡ್ ಫಿಶ್ಶು ಅದ್ಭುತವಾಗಿದೆ. ಹಂಗಾದ್ರೆ ನಾವು ಅಷ್ಟು ಮಚಾ, ಈ ಕ್ರೀಮು ಒಂದೊಂದು ಕಡೆ ತಿಂದರೆ ಇದಾಗುತ್ತೆ ಗೊತ್ತಾ, ಡಾಲ್ಡಾ ಫ್ಲೇವರ್ ಹೊಡೆಯುತ್ತೆ. ಈ ಕ್ರೀಮೇ ತಿನ್ಬೋದಲ್ವ ಆರಾಮಾಗಿ. ಐ ಆಮ್ ರಿಯಲಿ ಇಷ್ಟು ಡಿಶ್ಶಿಗೆ ಇದಾಗೋಗ್ಬಿಟ್ಟೆ. ನಮ್ಮ ಲಾಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಮಚಾ. ನಾವು ಕುನಾಫ ಅಂತ ತಿನ್ಬಲ್ಲ. ಓಕೆ, ಎಲ್ಲೇಳು? ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್. ನಮ್ಮ ಪಾರ್ಟ್ನರ್ಗೂ ಕೊಡ್ಬೇಕಾ? ಅವ್ನು ಪಾಪ ಪ್ಲೇಟ್ ಖಾಲಿ ಮಾಡ್ಕೊಂಡು ಕೂತವನೆ. ತಗೋ ಮಚಾ. ಆಹಾ, ಏನಾಗಿದೆ ಬ್ರೋ? ಇದು ಡಿಫ್ರೆಂಟ್ ಟೇಸ್ಟ್ ಕೊಡ್ತಿದೆ. ನಾನು ಅದಕ್ಕೆ ಇಷ್ಟೊತ್ತಿಂದ ತಿಂದೇ
ತಿನ್ಬೇಕಾ ತಿನ್ಬಾರ್ದ ಅಂತ ಇದ್ದೆ. ಬಟ್ ಏನಂದ್ರೆ ನೀವು ಒಂದು ಒಳ್ಳೆ ಡಿಶ್ನ ಮಾತ್ರ ಟೇಸ್ಟ್ ಮಾಡಿದ್ರಿ ಅಂತ ಇದೆ. ಸ್ವೀಟ್ ಮಾತ್ರ ಮೈಲ್ಡ್ ಆಗೈತೆ, ಆರಾಮಾಗಿ ಇನ್ನೊಂದು 2 ಪ್ಲೇಟ್ ತಗೋ ತಿನ್ಬೋದು ಮತ್ತೆ. ಅಷ್ಟು ಸಾಫ್ಟ್ ಆಗಿ, ಆಮೇಲೆ ಅಷ್ಟು ಸ್ವೀಟ್ ಇಲ್ಲ, ಮೈಲ್ಡ್ ಆಗಿದೆಯಲ್ಲ, ಮಜವಾಗೈತೆ. ಇಲ್ಲಿ ಒಂದು ಡೆಸರ್ಟ್ ಐತೆ ಬ್ರೋ. ಒಂದು ಲೇಯರ್ ಬಂದು ಕೋವಾ ಇದೆ, ಇನ್ನೊಂದು ಲೇಯರು ಆ ಹಿಟ್ಟು, ಆಮೇಲೆ ಮೇಲೆ ಕ್ರೀಮು ಚೆನ್ನಾಗಿದೆ. ಜೊತೆಗೆ ಇಲ್ಲಿ ಮಾಕ್ಟೇಲ್ ಇದೆ, ಸ್ಟ್ರಾಬೆರಿ ಮಿಕ್ಸ್ಡು ಒಂಥರ ಫ್ಲೇವರ್ ಚೆನ್ನಾಗೈತೆ ಇದರಲ್ಲಿ. ಸೇಮ್ ಅದೇ ಟೇಸ್ಟ್ ಕೊಡ್ತೀವಿ, ಅಲ್ಲಲ್ಲಿ ಆರೆಂಜ್ ಫ್ಲೇವರ್ ಆಗಿ ಚೆನ್ನಾಗಿದೆ. ಇದು ಬಂದು ಶಾಹಿ ತುಕಡ, ಮೇಲೆ ಬಂದು ರಬಡಿ ಹಾಕಿರ್ತಾರೆ. ನಾನು ಆಲ್ರೆಡಿ ಒಂದು ಬೈಟ್ ಹೋಗಿದ್ದೀನಿ, ನೆಕ್ಸ್ಟ್ ಬೈಟ್ ವೆಯ್ಟ್ ಮಾಡ್ತಾ ಇದ್ದೀನಿ. ಅಪ್ಪಪ್ಪ, ಬ್ರೆಡ್ಡನ್ನು ಡೀಪಾಗಿ ಫ್ರೈ ಮಾಡ್ತಾರೆ, ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಕ್ಕೆ ಬಿಟ್ಬಿಡ್ತಾರೆ. ಅದ್ರ ಮೇಲೆ ಈ ಒಂದು ರಬಡಿ ಹಾಕ್ತಾರೆ. ನಾನು ಜಸ್ಟ್ ಇದಕ್ಕೆ ಹೊಟ್ಟೆ ತುಂಬೈತೆ, ಬಟ್ ನನಗಿನ್ನೂ ಬೇಜಾರು ತಿನ್ನಬೇಕು, ಅದು ಬೇರೆ ಬ್ಯಾಲೆನ್ಸ್ ಐತೆ. ಈಗ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ಬಿಟ್ವಿ, ಹಾಗೆ ಸ್ವಲ್ಪ ಖಾರ ಕಿಳಿಯೋಣ, ತಗೊಳ್ಳಿ. ಅನ್ಕೊಳ್ತೀನಿ. ಸುಕಾಪುರಿ ಚಾಟ್ಸ್ ಇದೆ, ಡೆಸರ್ಟ್ಸ್ ಇದೆ, ಆಮೇಲೆ ಸ್ಟಾರ್ಟ್ರ್ ಇದೆ, ಮೈನ್ ಕೋರ್ಸ್ ಇದೆ. ಈ ಕಡೆ veg ಇದೆ, ಈ ಕಡೆ non-veg ಇದೆ. ಈ ಕಡೆ ವೆಜ್ ಇದೆ, ಈ ಕಡೆ ನಾನ್ ವೆಜ್ ಇದೆ. ಇನ್ನೇನಿಲ್ಲ ಅಂತ ಕೇಳಿ ನೀವು, ಎಲ್ಲ ಎಲ್ಲ ಕರ್ಗೋದಕ್ಕೆ ಸೋಡಾನು ಇದೆ. ಅದೆಲ್ಲ ಕರ್ಗೋಕೆ ಸೋಡಾ ಇದೆ. ಆ್ಯಂಡ್ ಇಲ್ಲಿ ಬಂದರೆ ಏನು ಮಿಸ್ ಮಾಡ್ತಾರಲ್ಲ ಗೊತ್ತಿಲ್ಲ, ಬಟ್ ಈ ಡಿಶಸ್ನ ಮಸ್ಟು ಟ್ರೈ ಮಾಡಬೇಕು. ಅಷ್ಟು ಟ್ರೈ ಮಾಡ್ಬೋದು. ಇನ್ನೊಂದೇನಂದ್ರೆ ಅವ್ರು ಕೊಡ್ತಾ ಇರೋ ಪ್ರೈಸ್ಗಾಗಲಿ, ಅವ್ರು ಕೊಡ್ತಾ ಇರೋ ಐಟಮ್ಗಳಲ್ಲಿ ಯಾವಾಗಲೂ ಡಿಸಪಾಯಿಂಟ್ ಅನ್ನೋದು ರಿಯಲಿ ವರ್ತು. ಆ್ಯಂಡ್ ಕೊಡ್ತಿರೋ ಕಾಸಿಗೆ ಐಟಮ್ಸ್ ಇನ್ನೂ ಜಾಸ್ತಿನೇ ಇದೆ. ಬ್ರೋ ಪಿಜ್ಜಾ ಕೊಟ್ಟರೆ ಸ್ವಲ್ಪ ತಿಂತೀವಿ. ನಾನೊಂದು ಸ್ಲೈಸ್ ತಗೋತೀನಿ. ಇನ್ನು ಬಿಸಿ ಬಿಸಿ ತಿನ್ಬೇಕಿತ್ತಲ್ಲ. ನೆಕ್ಸ್ಟ್ ಬಂದು ಗೇವರ್ ಟ್ರೈ ಮಾಡೋಣ. ಇದು ಬಂದು ರಾಜಸ್ಥಾನಿನ ಸ್ಪೆಷಲ್ ಡಿಶ್ ಬ್ರೋ. ಇದನ್ನ ಗೇವರ್ ಅಂತಾರೆ. ಎಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ. ಇಂಡಿಯನ್ ಸ್ಪೆಷಲ್ ಡಿಶ್ ಎಲ್ಲ ನೀವೇ ತಗೊಂಡ್ಬಂದಿದ್ದೀರ ಅಂತ ಪ್ಲೇಸ್ ಕರ್ಕೊಂಡ್ಬಂದಿರೋದು ಯಾರು ನಮ್ಮನ್ನ? ಅಲ್ಲಲ್ಲ, ಸ್ಪೆಷಲ್ ಡಿಶು ಎಲ್ಲ ತಂದಿಕ್ಕಿರೋದು ನೀವು, ಆದರೆ ತಿಂತಿರೋದು ನಾನು. ಯಾ ಬಾತೆ ಮಚ್ಚ. ಇವೆಲ್ಲ ನೀವು ತಿನ್ಬೇಕಂದ್ರೆ ಆ ಸೀಸನಿಗೆ ವೆಯ್ಟ್ ಮಾಡಬೇಕು. ಬಟ್ ಇಲ್ಲಿ ಯಾವಾಗೂ ಸಿಗುತ್ತೆ ಅಂತ. ಯಾವಾಗೂ ಸಿಗುತ್ತೆ, ಎಲ್ಲ ಸೀಸನ್ ಡಿಶ್ ಸಿಗುತ್ತೆ. ಹೌದು. ನೆಕ್ಸ್ಟ್ ಬಂದು ಗುಲಾಬ್ ಜಾಮೂನ್ ಬೇಕಾ? ಓ ಬಿಟ್ಟು ತಿಂತಾ ಇದ್ದೀನಿ ನೋಡಿ, ಚಿಟ್ಟಿ ಗುಲಾಬ್ ಜಾಮೂನ್. ಏನು ಗೊತ್ತಾ, ಈಗ ದೊಡ್ಡ ದೊಡ್ಡ ಗುಲಾಬ್ ಜಾಮೂನ್ ಕೊಟ್ಟರೆ ಒಂದೆರಡಕ್ಕೆ ಏನು ಜಾಸ್ತಿ ತಿಂತೀವಿ ಅಂತ ಫೀಲ್ ಆಗುತ್ತೆ. ಈ ಥರ ಕೊಟ್ಟರೆ ಎಷ್ಟು ಬೇಕಾದ್ರೂ ತಿಂತೀವಿ. 1 2 3 4 5. ಇಲ್ಲಿ ನೆಕ್ಸ್ಟ್ ಬಂದು ಕ್ಯಾರೆಟ್ ಹಲ್ವಾ ಐತೆ, ಗಾಜರ್ ಕಾ ಹಲ್ವಾ. ಶಾರುಖ್ ಹೇಳ್ತಾ ಇದ್ದಾನೆ ಇವತ್ತು ಫಸ್ಟ್ ಟೈಮ್. ನನಗೆ ಒಂದು ಇಷ್ಟ ಆಯಿತು ಬ್ರೋ, ಇಲ್ಲಿ ಯಾವುದೇ ಡೆಸರ್ಟ್ ಅಂತೀನಿ ಎಲ್ಲ ಆ ಸ್ವೀಟ್ ಬಂದು ಮೈಲ್ಡಾಗೇ ಇದೆ. ಹೌದು, ಓವರ್ ಸ್ವೀಟ್ನೆಸ್ ಇಲ್ಲ. ಅದು ನನಗೆ ಲಿಟ್ರಲಿ ಇಷ್ಟ ಆಯಿತು. ಇಲ್ಲಿ ಬರೋದು ಚಿಕ್ಕ ಮಕ್ಕಳು ಬರ್ತಾರೆ, ದೊಡ್ಡವರು ಬರ್ತಾರೆ, ನಮ್ಮಂಥ ಹುಡುಗರು ಬರ್ತಾರೆ. ಸೊ ಎಲ್ರಿಗೂ ಸೆಟ್ ಆಗಬೇಕಂತ ಒಂದು ಮೈಲ್ಡು ಆ ಸ್ವೀಟ್ನೆಸ್ ಅನ್ನೋದು ಇದರಲ್ಲಿ ಇಕ್ಕವ್ರೆ. ಅದು ಲಿಟ್ರಲಿ ಚೆನ್ನಾಗೈತಿದ್ರು. ಇದನ್ನ ತಿಂತಿದ್ರೆ ಆಗಲ್ಲ ಮಚ್ಚ, ಎದೋಳು ನಾವು ಹೋಗಿ ಮೇನ್ ಕೋರ್ಸ್ ತಗೊಬರ್ತೀವಿ ಟೈಮ್ ನಂತರ. CM ಹಂಗೆ ಝೂಮ್ ಹಾಕಿ. ಇಲ್ಲಿ ಬಂದು ಬಟರ್ ಚಿಕನ್ ಇದೆ. ನೆಕ್ಸ್ಟ್ ಬಂದು ಮಟನ್ ಕಾರ್ ಕುರ್ಮಾ. ಒಟ್ಟಿನಲ್ಲಿ ಇದು ಮಟನ್ ಕುರ್ಮಾ. ಇದು ಸಾಫ್ರಾನಿ ಚಿಕನ್ ದಮ್ ಬಿರಿಯಾನಿ. ಇದು ಬಂದು ಮಿರ್ಚಿಕಾ ಸಾಲನ್ ಅಂತಾರೆ, ಮಟನ್ ಮರಗ್. ಓಕೆ, ಇದು ಬಂದು ಸೂಪ್ ಥರ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ನೀವು ಹೈದ್ರಾಬಾದ್ಗೆ ಹೋದರೆ ಅಲ್ಲಿ ಮದುವೆ ಫಂಕ್ಷನ್ ನಡೆಯುತ್ತಲ್ಲ, ಅಲ್ಲಿ ಇದು ಮಸ್ಟು ಟ್ರೈ ಅಂತಾರಲ್ಲ, ಆ ಥರ ಮಸ್ಟು ಟ್ರೈ ಇದು. ಸೊ ಇಲ್ಲಿ ಬಂದರೆ ಬ್ರೆಡ್ಸ್ ಎಲ್ಲ ಇದೆ. ಸೊ ಅಮೇರಿಕನ್ ಬ್ರೆಡ್ಸ್ ಇದೆ, ಮಟನ್ ಹಲೀಮ್ ಐತೆ, ಇದು ಬಂದು ಫಿಶ್ ಕರಿ ಐತೆ. ನೆಕ್ಸ್ಟ್ ಬಂದು ಶ್ರೀಲಂಕನ್ ಶ್ರಿಂಪ್ ಕರಿ ಐತೆ, ಗ್ರಿಲ್ಡ್ ಫಿಶ್ ವಿತ್ ಲೆಮನ್. ಆ ಬಟರ್ ಸಾಸ್ ಇದು ಬೇಸಿಗೆ ಈ ಬ್ರೆಡ್ಸ್ಗೆಲ್ಲ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಚಿಕನ್ ಸ್ಟ್ಯೂ ಐತೆ, ಆಮೇಲೆ ಕ್ಲಾಸಿಕ್ ಚಿಕನ್ ವಾಕ್ ರೈಸ್, ದಟ್ ಈಸ್ ನಥಿಂಗ್ ಬಟ್ ಚಿಕನ್ ಫ್ರೈಡ್ ರೈಸ್ ಐತೆ. ಯು ಕ್ಯಾನ್ ಸಿ ಹಿಯರ್ ಶೆಜ್ವಾನ್ ಚಿಕನ್ ನೂಡಲ್ಸ್, ಚಿಲ್ಲಿ ಚಿಕನ್. ಹಾಗೆ CM ತೋರಿಸ್ಬಿಡಿ. ನೆಕ್ಸ್ಟ್ ಬಂದು ವೆಜ್ ಐಟಮ್ಸಿಗೆ ಬಂದಿದ್ದೀವಿ. ವೆಜ್ ಐಟಮ್ಸಲ್ಲಿ ವಿ ಹ್ಯಾವ್ ಆಲೂ ಜೀರಾ. ಸೊ ಸ್ಟಾರ್ಟರಲ್ಲಿ ಆಲೂ ಜೀರಾ ಐತೆ, ಆಮೇಲೆ ASF ಸ್ಪೆಷಲ್ ಸಾಂಬಾರ್ ರೈಸು, ಸಬ್ಸ್ ದಿವಾನಿ ಅಂಡಿ ಅಂತ ಐತೆ. ಓಕೆ, ಇದು ವೆಜಿಟೇಬಲ್ ಫುಲ್ಲು ಸ್ಟಾರ್ಟರ್ ಅಂತೀವಲ್ಲ ಆ ಥರ. ಆ್ಯಂಡ್ ಇದು ಬಂದೆ ಈ ಬೆಂಡೆಕಾಯಿ ಬೆಂಡಿ ಐತೆ. ಏನದು ನರ್ಗಿಸಿ ಕೋಫ್ತಾ ಕೋರಿ ಅಂತೆ, ಕರಿ ನರ್ಗಿಸಿ ಕೋಫ್ತಾ ಕರಿ ಐತೆ. ವೆಜ್ ಮಂಚೂರಿಯನ್ ಇದೆ,
ಬರ್ಡ್ ಗಾರ್ಲಿಕ್ ನೂಡಲ್ಸ್ ಐತೆ. ಈ ಕಡೆ ಡಿಪ್ಸ್ ಇದೆ, ಈ ಕಡೆ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ ಇದೆ. ಏನು ಮಾಡ್ಕೊಂಡು ಆರಾಮಾಗಿ ತಿನ್ನಿರಿ. ಸ್ವಲ್ಪ ಪ್ರೋಟೀನ್ ಬೇಕಲ್ಲ, ಸಿಡಿಗಾಗ ಸಲಾಡ್ ಸ್ವಲ್ಪ ಹಾಕೊಂತೀನಪ್ಪ. ಮಶ ಮಲೈ ಪನ್ನೀರು. ಸೊ ವಿ ಹ್ಯಾವ್ ವೆಜ್ ದಮ್ ಬಿರಿಯಾನಿ. ಕಂಪ್ಲೀಟಾಗಿ ಇವರ ಸೆಕ್ಷನ್ ಎಲ್ಲ ಮುಗಿಸಾಯಿತು. ಈ ನನ್ನ ಮಕ್ಕಳನ್ನ ಬಿಟ್ಟಿದ್ದು ಹೋಗಿ ಏನಾರು ಹಾಕೋ ಬರ್ರೋ ಅಂತ ಪ್ಲೇಟೇ ತುಂಬಿಸಿಕ್ಕವನೆ. ಆಲ್ರೆಡಿ ಟೇಸ್ಟ್ ಮಾಡಿಬಿಟ್ಟ ಹೋಗ್ಬೇಕಾ? ಸೊ ಮೇನ್ ಕೋರ್ಸಲ್ಲಿ ವಿ ಹ್ಯಾವ್ ಜಾಫ್ರಾನಿ ದಮ್ ಬಿರಿಯಾನಿ ಇದೆ. ಆಮೇಲೆ ಮಟನ್ ಮರಗು, ಇದು ಬಂದು ಲೈಕ್ ಹೈದ್ರಾಬಾದಿನ ಸ್ಪೆಷಲ್ ಒಂದು ಡಿಶ್ಶು. ಸೂಪರ್, ಲೈಕ್ ಅದನ್ನ ಕನ್ಸಿಡರ್ ಮಾಡ್ಬೋದು ಇದನ್ನು. ಸೊ ಮಟನ್ ಪೀಸಸ್ ಇರುತ್ತೆ. ಆ್ಯಂಡ್ ಜೊತೆಗೆ ಒಂದು ಚಿಕನ್ ಸ್ಟ್ಯೂ ತೊಗೊಂಡಿದ್ದೀವಿ. ಆಮೇಲೆ ಇಂಡಿಯನ್ ಬ್ರೆಡ್ಸು ಆ್ಯಂಡ್ ವೆಜ್ಜಲ್ಲೂ ತೊಗೊಂಡಿದ್ದೀವಿ. ವೆಜ್ಜಲ್ಲಿ ವಿ ಹ್ಯಾವ್ ವೆಜ್ ದಮ್ ಬಿರಿಯಾನಿ. ಆಮೇಲೆ ಇವರ ASF ಸ್ಪೆಷಲ್ ಸಾಂಬಾರ್ ರೈಸ್, ಜೊತೆಗೆ ಸ್ವಲ್ಪ ಸಲಾಡು. ಆಮೇಲೆ ಇಲ್ಲಿ ಪನ್ನೀರ್ ಐತೆ, ಪನ್ನೀರ್ ಮಲಾಯಿ ಸಮಥಿಂಗ್ ಗ್ರೇವಿ ಅಂತ ಹೆಸರಿತ್ತು, ಮರ್ತೋದೆ, ಅದೈತೆ. ಆ್ಯಂಡ್ ನಮ್ಮ ಹುಡುಗ ಬಂದು ಈ ಕಡೆ ಚಿಕನ್ ಬಟರ್ ಮಸಾಲ ತೊಗೊಂಡವನೆ, ಜೊತೆಗೆ ಬ್ರೆಡ್ಸು. ಆಮೇಲೆ ಹಲೀಮ್ ಐತೆ, ಹಲೀಮ್ ಒಂಥರ ಸ್ಪೆಷಲ್ ಆಗೈತೆ. ಇಲ್ಲಿ ಇವರು ಫುಲ್ಲು ಚೈನೀಸ್ ಆಗಿ ಇಲ್ಬಿಟ್ಟವ್ರೆ. ಈ ಕಡೆ ಚಿಲ್ಲಿ ಚಿಕನು, ಆ ಕಡೆ ನೂಡಲ್ಸು, ಈ ಕಡೆ ಬಿರಿಯಾನಿ. ಅವನು ಫುಲ್ಲು ಅಮೇರಿಕನ್ ಆಗೋದ ನೋಡಿ ಅಲ್ಲಿ ನೋಡೋಕೆ ಇಂಡಿಯನು, ಫುಲ್ ತಿಂದಿರೋದು ಅಮೇರಿಕನ್. ನೂಡಲ್ಸು, ಸಲಾಡು, ಸ್ಟ್ಯೂ. ಮಟನ್ ಪೀಸು ಪರ್ಫೆಕ್ಟಾಗಿ ಬೆಂದೈತೆ. ತುಂಬ ಟೆಂಡರಿ ಮೀಟು. ಆ್ಯಂಡ್ ಇದರ ಪ್ರಾಸೆಸ್ ಬಂದು ತುಂಬ ಸ್ಲೋ ಕುಕಿಂಗ್ ಪ್ರಾಸೆಸ್. ಈ ಮಟನ್ ಮರಕ್ಕೆ ಮಚ್ಚ ಅಲ್ಟಿಮೇಟ್ ಆಗೈತೆ. ಆ ಜೊತೆಗೆ ಮೇಲೆ ಲೈಟಾಗಿ ಫ್ರೈಡ್ ಆನಿಯನ್ಸ್ ಹಾಕವ್ರಲ್ಲ, ಸುಮಾರು. ಬಫೆಟಲ್ಲಿ ಬಿರಿಯಾನಿ ಚೆನ್ನಾಗಿ ಮಾಡಲ್ಲ ಒಬ್ಬೊಬ್ರು. ಹೌದು, ಅಂದರೆ ತುಂಬ ಜನ ಬಿರಿಯಾನಿನೇ ಟ್ರೈ ಮಾಡ್ತಾರೆ ಅಂತ ಹೇಳಿ ಆ್ಯಾವ್ರೇಜ್ ಆಗಿ ಮಾಡ್ತಾರೆ. ಈ ಡೆಸರ್ಟಲ್ಲಿ ಜಾಸ್ತಿ ಸಿಗ್ಬಿಡ್ತಾರೆ. ಬಟ್ ಇವ್ರು ಬಂದು ಪರ್ಫೆಕ್ಟಾಗಿ ಆಯ್ತದೆ ಬಿರಿಯಾನಿ. ನೀವು ಬಿರಿಯಾನಿ ಬಗ್ಗೆ ಮಾತ್ರ ಹೇಳಿದ್ರು. ಇನ್ನೊಂದು ಟ್ರೈ ಹೇಳ್ಬೇಕಂದ್ರೆ ಹಲೀಮ್. ಅದು ಇನ್ನೂ ನಾನು ಟ್ರೈ ಮಾಡಿಲ್ಲ. ಹಲೀಮ್ ಇಲ್ಲಿ ಟ್ರೈ ಮಾಡಿ. ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ, ಸಕ್ಕತ್ತಾಗಿ. ಆ ಫ್ರೈಡ್ ಆನಿಯನ್ ಅಲ್ಲ ಬ್ರೋ, ಲೆಮನ್ನು. ಹಲೀಮ್ಗೆಲ್ಲ ರಂಜಾನ್ ಹಬ್ಬ ಬರೋವರೆಗೆ ವೆಯ್ಟ್ ಮಾಡಬೇಕು. ಹೌದು, ಲಾಸ್ಟ್ ಟೈಮೆಲ್ಲ ವೆಯ್ಟ್ ಮಾಡಿದ್ವಲ್ಲ. ನಿಮಗೆ ಒಂದು ಫುಲ್ ಆ ಒಂದು ಪ್ರಾಸೆಸ್ ತೋರಿಸಿರ್ತೀನಿ ನಿಮಗೆ ಹೇಗೆ ಹಲೀಮ್ ಪ್ರಿಪೇರ್ ಮಾಡ್ತಾರೆ ಅಂತ. ಅದು ನೋಡಿಲ್ಲ ಅಂತ ನೋಡ್ಕೊ ಬನ್ನಿ. 12 hours ಆಫ್ ಆ ಒಂದು ಕುಕಿಂಗ್ ಪ್ರಾಸೆಸ್ ಅದು. ನೈಟಿಂದ ಹಿಡಿದು ಬೆಳಗ್ಗೆ ಮಧ್ಯಾಹ್ನವರೆಗೆ ಹೋಗುತ್ತೆ. ಆ ಹಲೀಮ್ ಇಲ್ಲಿ ನಿಮಗೆ ಡೈಲಿ ಸಿಗ್ತೈತೆ ಬಫೆಟಲ್ಲಿ, ಅದು ಅನ್ಲಿಮಿಟೆಡು. ಹಲೀಮ್ ಟ್ರೈ ಮಾಡೋಣ. ಆಲ್ರೆಡಿ ನಿಂಬೆ ಹಿಂಡಾಯಿತು, ಜೊತೆಗೆ ಫ್ರೈಡ್ ಆನಿಯನ್ಸು ಬೇರೆ ಐತೆ. ವೆಲ್ ಮಿಕ್ಸ್ ಮಾಡಿ ನಾವು ಒಕ್ಕಟ್ಟು ಬೈಟ್ ಹೋಗೋಣ. ಒಕ್ಕಟ್ಟು ತಾನೇ ಮತ್ತೆ ತೆಲುಗಲ್ಲಿ ಒಕ್ಕಟ್ಟಿ. ಹಲೀಮು ಆ ರಂಜಾನ್ ಟೈಮಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅದೇ ಟೇಸ್ಟ್ ಐತೆ. ಏನೋ ಹಲೀಮ್ ಮಾಡ್ಬೇಕಂತಲ್ಲ ಅಂತ ಲೈಕ್ ಆ ಥರ ಹಲೀಮ್ ಮಾಡಿಲ್ಲ ಇವರು. ರಂಜಾನ್ ಅವರು ಕಾಯಂಗೂ ಬೇಡ. ಇಲ್ಲಿ ಬಂದರೆ ನೀವು ಹಲೀಮು ಜೊತೆಗೆ ಆ ಮಟನ್ ಮರಕ್ ಸೂಪು ಖಂಡಿತ ಮಸ್ತು ಟ್ರೈ ಮಾಡಿ. ಜೊತೆಗೆ ಆ ಲಾವಾ ಸ್ಟೋನಿನ ಒಂದು ಸ್ಟಾರ್ಟರ್ಗಳು. ಜೊತೆಗೆ ಇಲ್ಲಿ ಈಗ ನೆಕ್ಸ್ಟು ಅದು ತಿಂದಿದ ನಂತರವೇ ಬಾರ್ಬಿಗೂ ಸರ್ವ್ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು. ಸೊ ವಿ ಹ್ಯಾವ್ ಪ್ರಾನ್ಸ್ ಇದೆ, ಚಿಕನ್ ಇದೆ, ಆ್ಯಂಡ್ ಆ ಕಡೆ ಬಂದ್ರೂ ಫಿಶ್ಶು, ಪ್ರಾನ್ಸು, ಚಿಕನ್. ಸೊ 3 ತೊಗೊಂಡಿದ್ದೀವಿ. ಬಾರ್ಬಿಗೂ ಟ್ರೈ ಮಾಡಿ. ಸೊ ಈಗ ಅದನ್ನು ಟ್ರೈ ಮಾಡೋದ್ರಿಂದ ಮುಂಚೆ ಇಂಡಿಯನ್ ಬ್ರೆಡ್ ಜೊತೆಗೆ ವಿಲ್ ಗೋ ವಿತ್ ಸ್ಟ್ಯೂ. ಮೈಲ್ಡ್ ಫ್ಲೇವರ್ ಜೊತೆ ಇಟ್ಸ್ ಕ್ವೈಟ್ ಗುಡ್ಡು. ಬೇಸಿಕಲಿ ಸ್ಟ್ಯೂ ಅನ್ನೋದು ನಿಮಗೆ ಲೈಟಾಗಿ ಸ್ವೀಟು ಇರುತ್ತೆ ಇದು. ಆ್ಯಂಡ್ ಚಿಕನ್ ಮೀಟ್ ಮಾತ್ರ ಬಾಯ್ಲ್ ಮಾಡಿರ್ತಾರೆ. ವಾವ್, ನುಗ್ಗೆಕಾಯಿ ಎಲ್ಲ ಐತೆ ಬೈ. ಇನ್ನೊಂದು ಅಬ್ಸರ್ವ್ ಮಾಡಿದ್ರು ಅದ್ರ ಜೊತೆಗೆ ಅಯ್ಯೋ ಬೈ, ಒಂದೊಂದು ಬೈಟ್ ಹೋಗಿ. ಯಪ್ಪ ಸಕ್ಕತ್ತಾಗಿದೆ ಮಾತ್ರ ಅಲ್ಲ ಬ್ರೋ. ದೇ ಹ್ಯಾವ್ ಮೆನಿ ಮೋರ್ ಐಟಮ್ಸು. ವೆಜ್ಜಲ್ಲಿ, ನಾನ್ ವೆಜ್ಜಲ್ಲಿ, ಆಮೇಲೆ ಲೈಕ್ ಸ್ಟಾರ್ಟರ್ ಐಟಮ್ಸಲ್ಲಿ, ಮೇನ್ ಕೋರ್ಸಲ್ಲಿ ತಗೊಂಡಿದ್ದೆ ಹಲವಾರು ಐಟಮ್ಸ್ ಇದೆ. ಜೊತೆಗೆ ಈ ಕಡೆ ಬಂದರೆ ಡೆಸರ್ಟ್. ಸೊ ಇವೆಲ್ಲ ಒಂದು ಡೆಸರ್ಟ್ ಸೆಕ್ಷನು. ಕೊಡ್ತಿರೋ ಪ್ರೈಸ್ಗೆ ಲಿಟ್ರಲಿ ಆರಾಮ್ಸೆ ಅನ್ಲಿಮಿಟೆಡ್ ಆಗಿ ವರ್ತಾಗಿ ತಿನ್ಕೊಂಡು ಹೋಗ್ಬೋದು. ದೇರ್ ಈಸ್ ನೋ ಕಾಂಪ್ರಮೈಸ್ ಇನ್ ಟೇಸ್ಟ್ ಆ್ಯಂಡ್ ಕ್ವಾಲಿಟಿ. ಆ್ಯಂಡ್ ಇಲ್ಲಿ ಕಸ್ಟಮರ್ ಸರ್ವಿಸ್ ಇದೆಯಲ್ಲ, ಅದ್ಭುತವಾಗಿದೆ. ನಿಮ್ಮನ್ನು ವಾಮ್ಲಿ ವೆಲ್ಕಮ್ ಮಾಡೋದಿರಲಿ, ಜೊತೆಗೆ ಏನು ಕೇಳಿದ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಫಿನಿಶ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಎಲ್ಲ ಖಾಲಿ ಮಾಡಿಬಿಟ್ಟು ಅಲ್ಲಿ ಕಿಡ್ಸ್ ಜಂಕ್ಷನ್ ಇದೆಯಲ್ಲ, ಅಲ್ಲಿ ಏನೋ ಮತ್ತೆ ಅದು ಕೇಕು, ಡಿಪ್ ಕೇಕು. ಏನು ತಿಂದಿದ್ದು ನೀವು? ತಿಂದ್ರಲ್ಲ ಬ್ರೌನಿ ಡಿಪ್. ಬ್ರೌನಿ ಡಿಪ್ಪಾ? ಓಕೆ, ಆ ಬ್ರೌನಿ ಡಿಪ್ ತಿನ್ನೋ ಟೈಮಲ್ಲಿ ಸಿಗ್ತೀನಿ. ಫೈನಲ್
ಆಗಿ ಐಸ್ ಕ್ರೀಮ್ ಟ್ರೈ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ. ಸೊ ಪಾನ್ ಫ್ಲೇವರ್ ಐಸ್ ಕ್ರೀಮ್ ಅಂತ ಹೇಳಿದ್ರು. ಅಲ್ಲಿ ಏನೇನು ಹಾಕ್ತಾರಲ್ಲ ಎಲ್ಲ ಹಾಕೋರೆ. ಪಾನ್ ಅತಿ ಹೆಚ್ಚಾಗಿ ಗುಲ್ಕಂಡು ಅದು ಟೇಸ್ಟ್. ಬೀಡ ಐಸ್ ಕ್ರೀಮ್ ತಿನ್ನಂಗೆ ಐತೆ ನನಗೆ. ಆ ಪಾನಲ್ಲಿ ಏನೇನಿರುತ್ತೆ ಎಲ್ಲ ಹಾಕಿದ್ದಾರೆ. ಅದು ಚಿಕ್ಕ ಮಕ್ಳು ಆಡೋದು. ಏನೈತಲ್ಲಿ ಬ್ರೋ, ಇವನ್ನೆಲ್ಲ ಹಿಂಗೆ ಇವನು. ಆಲ್ ರೈಟ್, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಅನ್ಲಿಮಿಟೆಡ್ ಬೊಫೆ 100+ ಐಟಮ್ಸು ನಿಮಗೆ ಒಂದು ವೈಡ್ ರೇಂಜಲ್ಲಿ ಇರಬೇಕಂದ್ರೆ ASF. ಸೊ ದಿಸ್ ಇಸ್ ದಿ ಮಸ್ಟ್ ಟು ಟ್ರೈ ಸ್ಪಾಟ್ ಇನ್ ಕಲ್ಯಾಣ ನಗರ. ಸೊ ಸುತ್ತಮುತ್ತ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಬಂದು ಒಮ್ಮೆ ಟ್ರೈ ಮಾಡಿಬಿಟ್ಟು ಹೋಗಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಮಚ್ಚ? ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಹೊಡ್ದಾಕ್ಬಿಡಿ. ಬಟನ್ ಹೊಡೆದಾಕ್ಬಿಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಸೊ ಅಂಟಿಲ್ ದನ್ ಬಾಯ್ ಫ್ರಮ್ ಬಾಯಲ್ ಬಿಡಿ. ಬಾಯ್. ಶಾರು.